ವಚನಕಾರ ಬಸವಣ್ಣನವರು ವಚನಗಳನ್ನು ರಚನೆ ಮಾಡ್ತಾರೆ. ಆದರೆ ಅವರೆಲ್ಲೂ ಕೂಡ ನಾನು ರಚನೆ ಮಾಡ್ತಕ್ಕಂಥ ವಚನಗಳು ಕೇವಲ ವೀರಶೈವರಿಗೆ ಮಾತ್ರ, ಅದರ ಮೌಲ್ಯಗಳು ಶೈವರಿಗೆ ಮಾತ್ರ ಸೀಮಿತ ಅಂತಂದೇಳಿ ಎಲ್ಲೂ ಕೂಡ ಹೇಳಿಲ್ಲ. ಅದೇ ರೀತಿ ಕನಕದಾಸರು ಕೀರ್ತನೆಗಳನ್ನು ರಚನೆ ಮಾಡ್ತಾರೆ. ಅವರು ಸಹ ಎಲ್ಲಿಯೂ ಕೂಡ ನನ್ನ ಕೀರ್ತನೆಗಳು ಕೇವಲ ಹಾಲುಮತಕ್ಕೆ ಮಾತ್ರ ಸೀಮಿತ ಅಂತಂದೇಳಿ ಹೇಳಿಲ್ಲ. ಅದೇ ರೀತಿಯಾಗಿ ವಾಲ್ಮೀಕಿಯವರು ರಾಮಾಯಣವನ್ನು ಬರೀತಾರೆ. ಅವರು ಸಹ ಎಲ್ಲಿಯೂ ನನ್ನ ಒಂದು ರಾಮಾಯಣದ ಮೌಲ್ಯಗಳು ಕೇವಲ ವಾಲ್ಮೀಕಿ ಸಮುದಾಯಕ್ಕೆ ಸೀಮಿತ ಅಂತಂದೇಳಿ ಹೇಳಿಲ್ಲ. ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಸಂವಿಧಾನವನ್ನು ರಚನೆ ಮಾಡ್ತಾರೆ. ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದಿಂದ ಕೇವಲ ದಲಿತರಿಗೆ ಮಾತ್ರ ಉಪಯೋಗ ಆಗಿಲ್ಲ. ಒಟ್ಟಾರೆ ಈ ಎಲ್ಲ ಮಹಾತ್ಮರು ಅಥವಾ ಮಹನೀಯರು ಶ್ರಮಿಸಿರ್ತಕ್ಕಂಥದ್ದು ಸಮಾಜದ ಏಳಿಗೆಗೆ, ಸಮಾಜದ ಬದಲಾವಣೆಗೆ, ಸಮಾಜದ ಉದ್ಧಾರಕ್ಕೆ ಎಂಬುದನ್ನು ನಾವೆಲ್ಲರೂ ಮರೆಯುವಂತಿಲ್ಲ. ಆದರೆ ಅವರ ಆಚರಣೆಗಳು ಬಂದಾಗ, ಉದಾಹರಣೆಗೆ ಬಸವ ಜಯಂತಿ ಬಂದರೆ ಕೇವಲ ವೀರಶೈವರು ಮಾತ್ರ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಅವರ ಮನೆಗಳಲ್ಲಿ ಫೋಟೋಗಳಿರ್ತವೆ. ಕನಕದಾಸ ಜಯಂತಿ ಬಂದರೆ ಹಾಲು ಮತದವರ ಮನೆಗಳಲ್ಲಿ ಫೋಟೋಗಳಿರ್ತವೆ. ಅವರು ಸಹ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ. ಅದೇ ರೀತಿಯಾಗಿ ಅಂಬೇಡ್ಕರ್ ಅವರ ಜಯಂತಿ ಬಂದರೆ ಅವರ ಒಂದು ಆಚರಣೆಯನ್ನು, ಒಂದು ದಿನದ ಆಚರಣೆಯನ್ನು ಎಲ್ಲರೂ ಸೇರಿ ಅದ್ದೂರಿಯಾಗಿ ದಲಿತರು ಮಾತ್ರ ಆಚರಣೆ ಮಾಡ್ತಾರೆ. ಇಲ್ಲಿ ಇದರ ಉದ್ದೇಶ ಏನಪ್ಪ ಅಂತಂದರೆ, ಈ ಎಲ್ಲ ಮಹನೀಯರ ಒಂದು ದಿನಾಚರಣೆಗಳನ್ನು ಎಲ್ಲ ಜಾತಿ ಜನಾಂಗೀಯ ತಾರತಮ್ಯವನ್ನು ತೊರೆದು ಎಲ್ಲರೂ ಯಾಕೆ ಆಚರಣೆ ಮಾಡಬಾರ್ದು, ಎಲ್ಲರ ಮನೆಗಳಲ್ಲಿ ಎಲ್ಲರ ಒಂದು ಭಾವಚಿತ್ರಗಳನ್ನು ಅಥವಾ ಫೋಟೋಗಳನ್ನಿಟ್ಟು ನಾವು ಯಾಕೆ ಪೂಜೆ ಮಾಡಬಾರ್ದು ಅನ್ನುವಂಥದ್ದು ಈ ಒಂದು ವಿಡಿಯೋದ ಆಶಯವಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.